ಒಂದು ಆಶ್ಚರ್ಯಕರ ಸಂಗತಿ ಇದೆ. ತೀರಾ ವಿಚಿತ್ರ ರೀತಿಯಲ್ಲಿ ವಿದ್ಯಾವತಿಯವರ ಜೀವನದಲ್ಲಿ ಈ ಶಕ್ತಿಯ ಗೋಚರ ಆಗಿತ್ತು. ಅದರಲ್ಲೂ ಮದುವೆಯಾದ ನಂತರ ನಡೆದ ಘಟನೆಯೊಂದನ್ನು ಇವರಿಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಚಿಕ್ಕಮಗಳೂರಲ್ಲಿ ಇದ್ದಾಗ ಅಲ್ಲಿ ನಮ್ಮ ಅಡ್ಜಾಯ್ನಿಂಗ್ ಒಂದು ಜಾಗ ಇತ್ತು. ಅದು ಒಬ್ಬರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮಗೆ ಅದನ್ನು ಬರ್ಕೊಡ್ದಿರ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು. ಅದು ದುಡ್ಡು ಇಸ್ಕೊಂಡಾಗ ನಾನು ಹೇಳಿದೆ ಅದು ನಮ್ಗೆ ಬರ್ಕೊಡಿ ಅಂತ. ಅದು ಬರ್ಕೊಡ್ದಿರ ಅದು ಕೋರ್ಟ್ವರೆಗೂ ಇದು ಮಾಡಿದರು. ಹಣ ಆಸ್ತಿಗಾಗಿ ಜನಗಳು ಏನ್ ಬೇಕಾದರೂ ಮಾಡ್ತಾರೆ. ಹಾಗೆ ಈ ವಿದ್ಯಾವತಿ ಮನೆಯವರಿಗೂ ಒಬ್ರು ಮೋಸ ಮಾಡ್ತಾರೆ. ವಿಷಯ ಕೋರ್ಟ್ ತನಕ ಹೋಗುತ್ತೆ. ವಿಚಿತ್ರ ಅಂದ್ರೆ ನ್ಯಾಯ ಇವರ ಕಡೆ ಇದ್ರೂ ಸಾಕ್ಷಿ ವಿರೋಧಿಗಳ ಕಡೆ ಇದ್ದಿದ್ರಿಂದ ಕೇಸು ಅವರ ಕಡೆಗೆ ಆಗೋ ಪರಿಸ್ಥಿತಿ ಇತ್ತು. ಕೊನೆಗೂ ತೀರ್ಪು ನೀಡೋ ದಿನ ಬಂದ್ಬಿಡುತ್ತೆ. ಆ ದಿನ ವಿದ್ಯಾವತಿಯ ಮನೆಯಲ್ಲಿ ಇದ್ದ ಆತಂಕ ಅಷ್ಟಿಷ್ಟಲ್ಲ. ಅತ್ತೆ, ಕಾಫಿ ತಗೊಳ್ಳಿ. ನನಗೆ ಏನು ಬೇಡಮ್ಮ. ಅತ್ತೆ, ಹೀಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಏನ್ ಸಿಕ್ಕತ್ ಹೇಳಿ? ಯೋಚನೆ ಮಾಡದೆ ಹೇಗಿರ್ಲಿ? ಕೋರ್ಟಲ್ಲಿ ಕೇಸ್ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ದೇವ್ರಿಗನ್ ಬಿಡಿಯತ್ತೆ. ಏನ್ ದೇವ್ರಿದಾನೋ ಏನೋ, ದುಡ್ಡು ಕೊಟ್ಟು ಮೋಸ ಹೋದ್ವಿ. ಕೇಸ್ ಗೆಲ್ಲೋದು ಕಷ್ಟ ಅಂತ ನಮ್ಮ ಲಾಯರ್ ಹೇಳಿದ್ರಲ್ಲ, ಹೊಟ್ಟೆ ಉರಿತಾ ಇದೆ ಕಣಮ್ಮ. ಏನೇ ನಡ್ಕೋಬೇಕು ಅಂದ್ರೂ ಇಲ್ಲಿ ದೇವಸ್ಥಾನದಲ್ಲಿ ಕೇಳ್ಕೊಂಡೇ ನಡ್ಕೊತಾ ಇದ್ದಿದ್ದರಿಂದ ಇಲ್ಲಿ ಬಂದು ಕೇಳ್ಕೊಂಡೋದಾಗ ನಾನು ಬಂದು ತೀರ್ಮಾನ ಮಾಡ್ಕೊಡ್ತೀನಿ, ನಾನು ಬಂದು ತೀರ್ಮಾನ ಮಾಡ್ಕೊತೀನಿ, ಯಾಕೆ ಯೋಚನೆ ಮಾಡ್ತೀಯಾ ಅಂತಾನೆ ಹೇಳ್ತಾ ಇದ್ರು. ಕಷ್ಟ ಬಂದಾಗ ದೇವರಿಗೆ ಪ್ರಾರ್ಥನೆ ಮಾಡೋದು ಸಹಜ. ಹಾಗೆ ವಿದ್ಯಾವತಿಯು ಪ್ರಾರ್ಥನೆ ಮಾಡ್ಕೊಂಡಿದ್ರು. ಆದರೆ ಆವತ್ತು ನಡೆದಿದ್ದೇ ಬೇರೆ. ಆವತ್ತು ಅನಂತ ಪದ್ಮನಾಭ ರಥ. ಆವತ್ತು ದಿವಸ ಶನಿವಾರ, ಅವತ್ತು ತೀರ್ಮಾನ ಆಗಬೇಕಾಗಿರೋ ಕೇಸ್. ಅದು ಮಧ್ಯಾಹ್ನ 1:30ಗೆ ಇಟ್ಕೊಂಡಿದ್ರು ಅದನ್ನು. ಸರಿ ಅಂದ್ಬಿಟ್ಟು ನಾನು ಇನ್ನೇನು ಬರ್ತಾರೆ, ಇನ್ನೇನು ಕೋರ್ಟ್ಗೆ ಹೋಗಬೇಕಾಯ್ತು ಅಂತ ಲಾಯರ್ ಅಂದರು, ಬನ್ನಿ ಅಮ್ಮ ಅಂತ. ಸರಿ, ನಮ್ಮ ಮನೆಯವರು ಹೋಗಿದ್ರು. ಸರಿ, ನಾನು ಮನೇಲಿ ಅಯ್ಯೋ ಹಾವು ಹಾವು ಕಾಪಾಡಿ ಕಾಪಾಡಿ, ಅಯ್ಯೋ ಅಲ್ಲಿ ನೋಡಿ ಹಾವು. ಅಪ್ಪ, ಕಡೆಗೂ ಬಂದ್ಯಾ ನಾಗಪ್ಪ? ನಾಗಪ್ಪ ಅಂತೆ ನಾಗಪ್ಪ, ಮೊದ್ಲು ಓಡ್ಸೆ ಅದನ್ನ, ಕಚ್ಚಿಟ್ಬಿಟ್ಟು. ಅಷ್ಟೇ, ಅದ್ ದೇವ್ರು, ಏನು ಮಾಡಲ್ಲ. ಅಯ್ಯೋ ದೇವ್ರು ಅಂತ ಮನೆ ಆಗುತ್ತೇನೆ. ನಿನ್ನೆಯಿಂದ ನಿನ್ನೆ ನೆನ್ಪಿಸ್ಕೋತಿದ್ದೆ, ಅಂತೂ ನನ್ ಕೈ ಬಿಡ್ಲಿಲ್ವಲ್ಲ ನೀನು. ಸರಿಯಾಗಿ ಕೋರ್ಟ್ ತೀರ್ಪು ಇರೋ ದಿನವೇ ಮನೆಯೊಳಗೆ ಹಾವು ಬಂದಿತ್ತು. ವಿದ್ಯಾವತಿಯವರಿಗೆ ಇದು ಯಾವುದೋ ಸೂಚನೆ ಅಂತ ಅರ್ಥ ಆಗತ್ತೆ. ಆದರೆ ಗಂಡ ಕೋರ್ಟ್ನಿಂದ ಬಾರದೆ ಅಲ್ಲಿ ಏನಾಗಿದೆ ಅಂತ ತಿಳಿಯೋದಿಲ್ಲ. ವಿಚಿತ್ರ ಅಂದ್ರೆ ಕೋರ್ಟ್ಗೆ ಹೋಗಿರೋ ಗಂಡ ಬರೋ ಮೊದಲೇ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋದೀಗ? ಮಗ ಬೇರೆ ಮನೇಲಿಲ್ಲ. ಅತ್ತೆ, ಯಾಕೆ ಹೆದರ್ಕೋತೀರಾ? ದೇವ್ರೆ ಮನೆಗೆ ಬಂದಿದ್ದಾನೆ ಅಂದ್ರೆ ಇಲ್ಲ ಒಳ್ಳೇದಾಗತ್ತತ್ತೆ. ಏನು ಒಳ್ಳೇದಾಗತ್ತೆ? ಇವತ್ತು ಕೋರ್ಟಲ್ಲಿ ತೀರ್ಮಾನ ಇದೆಯಲ್ಲ, ಅದು ನಮ್ಮ ಕಡೆ ಆಗತ್ತಾ? ಏನೇ ಇದು? ನಮಗ್ ಮೋಸ ಮಾಡಿದವರು ಕೋರ್ಟ್ಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಹಾ, ಭವಿಷ್ಯ ಕೇಸ್ ಮುಗ್ದಿರ್ಬೇಕು, ಅವ್ರ ಕಡೆನೇ ಆಗಿರ್ಬೇಕು. ಅಮ್ಮ, ಮನೇಲಿದ್ದೀರಾ? ನಮಸ್ಕಾರ. ಇಲ್ಲಿ ಯಾಕ್ರಿ ಬಂದ್ರಿ? ಗೆದ್ಬಿಟ್ವಿ ಅಂತ ಹಂಗ್ಸಕ್ ಬಂದ್ರ? ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ಮೋಸ ಮಾಡಿದವ್ರು ಯಾವತ್ತೂ ಉದ್ಧಾರ ಆಗಲ್ಲ. ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮ್ಮಿಂದ ತಪ್ಪಾಗಿದೆ. ಎಲ್ಲ ಮುಗ್ದೋದ್ಮೇಲೆ ತಪ್ಪಾಯ್ತು ಅಂದ್ರೆ ಏನ್ರಿ ಪ್ರಯೋಜನ? ಹಾಗೇನಿಲ್ಲ, ಏನೋ ಕೆಟ್ಟಗಳಿಗೆ ನಮ್ಮಿಂದ ತಪ್ಪಾಯ್ತು. ನೋಡಿ, ಆ ಕೋರ್ಟಲ್ಲಿ ಏನೇ ತೀರ್ಮಾನ ಆಗಲಿ, ನಾನು ನಿಮ್ಮ ಆಸ್ತಿ ಪತ್ರಗಳನ್ನೆಲ್ಲ ತಯಾರು ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಬರ್ತೀವಮ್ಮ.
ಇದೆಲ್ಲ ನಾಗಪ್ಪನ ಮಹಿಮೆ ಅಂತ ಅವ್ನು ಬಂದಾಗ್ಲೇ ಅನ್ಕೊಂಡೆ. ಹೌದು ಕಣೆ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಮೊದಲು ಹೋಗಿ ನಾಗಪ್ಪಂಗೆ ಕೈ ಮುಗಿಯೋಣ ಬಾ. ಮರೆಯಲಾಗದ ಘಟನೆ. ಪ್ರತಿಯೊಬ್ಬರು ಬಂದವರೆಲ್ಲ ನಮಸ್ಕಾರ ಮಾಡಿದ್ದಾರೆ. ಅದು ನಾವು ಯಾವತ್ತೂ ನಾವು ಮರಿದಿರೋ ಅಂತಾರೋ ಅದು ಅನಂತ ಪದ್ಮನಾಭ ರಥದ ದಿವಸ ಬಂದಿದೆ ಅಂದರೆ ಅದೊಂದು ಗ್ರೇಟು, ಅದೊಂದು ನಾವು ಮರಿದಿರೋ ಅಂಥದ್ದು.